ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು NCERT ಕ್ಲಾಸಸ್. ಈಗಾಗಲೇ ನಾವು ಸ್ಟ್ಯಾಂಡರ್ಡ್ 6th ಜಿಯೋಗ್ರಫಿ ಚಾಪ್ಟರ್ ನಂಬರ್ 1, 2, 3 ಕವರ್ ಮಾಡಿದ್ವಿ. ಎಸ್, ಎಲ್ಲ ಎಕ್ಸಾಮ್ಸ್ಗೂ ಪೊಲೀಸ್ ಕಾನ್ಸ್ಟೇಬಲ್, PSI, KAS, ಈವನ್ ಅಪ್ ಟು IAS ಆ್ಯಂಡ್ ಅದರ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೂ ಕೂಡ ಈ NCERT ಕ್ಲಾಸಸ್ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾವು ಪೋಸ್ಟ್ ಮಾರ್ಟಮ್ ಏನು ಮಾಡ್ತೀವಲ್ವ, ಅಂದರೆ ಒಂದು ಎಕ್ಸಾಮ್ ಆದಮೇಲೆ ಆ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ ಏನು ಮಾಡ್ತೀವಿ, ಅದರಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಕಂಡುಬರುತ್ತೆ. ಅದು IAS ಎಕ್ಸಾಮ್ ಆದರೂ ಆಗಿರ್ಬೋದು, RRB ಆದರೂ ಆಗಿರ್ಬೋದು, SSC, KAS ಅಥವಾ ಈವನ್ PSI, PC ಕೂಡ ಆಗಿರ್ಬೋದು. ಸುಮಾರು ಸಬ್ಜೆಕ್ಟ್ ಓರಿಯೆಂಟೆಡ್ ಪ್ರಶ್ನೆಗಳು, ಅಂದರೆ ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸು, ಆಮೇಲೆ ಎಕನಾಮಿ, ಆಮೇಲೆ ಪಾಲಿಟಿ, ಇದರಲ್ಲಿ ಸುಮಾರು ಪ್ರಶ್ನೆಗಳು ಸೋ ಕಾಲ್ಡ್ ಬೇಸಿಕ್ ಟೆಕ್ಸ್ಟ್ ಬುಕ್ಸಿಂದ ಬಂದಿರುತ್ತೆ. ಬೇಸಿಕ್ ಅಂದರೆ ದೀಸ್ ಆರ್ ನಥಿಂಗ್ ಬಟ್ NCERT ಆ್ಯಂಡ್ DSCERT ಟೆಕ್ಸ್ಟ್ ಬುಕ್ಸ್. ಜನರಲಿ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಅಂತ ಕರಿತೀವಿ. ಈ ಟೆಕ್ಸ್ಟ್ ಬುಕ್ಸ್ಗಳಿಂದ ಬರ್ತಕ್ಕಂತಹ ಈ ಪ್ರಶ್ನೆಗಳನ್ನು ನಾವು ಅಟೆಂಡ್ ಮಾಡದೇ ಇದ್ದರೆ ಒಂದು ಕಾಂಪಿಟೇಟಿವ್ ಪರೀಕ್ಷೆಯಲ್ಲಿ ಇತರರಿಗಿಂತ ನಮಗೆ ಇರ್ತಕ್ಕಂಥ ಅಡ್ವಾಂಟೇಜನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ನೆನಪಿರಲಿ, ಸೀರಿಯಸ್ ಆಸ್ಪಿರೆಂಟ್ಸ್ ಯಾವಾಗಲೂ 10, 20, 30 ಮಾರ್ಕ್ಸಿಂದ ಲಿಸ್ಟಿಂದ ಹೊರಗಡೆ ಉಳಿಯಲ್ಲ. ಅವರು 2, 3 ಅಥವಾ 4-5 ಮಾರ್ಕ್ಸು ಈ ಥರ ಶಾರ್ಟ್ ರೇಂಜಲ್ಲಿ ಮಾತ್ರ ಅವರು ಲಿಸ್ಟಿಂದ ಹೊರಗಡೆ ಉಳಿತಾರೆ ಅಲ್ವಾ. ಸೊ ಹಾಗಾಗಿ ಈ ಬೇಸಿಕ್ ಟೆಕ್ಸ್ಟ್ ಬುಕ್ಸ್ಗಳನ್ನು ವಿಸ್ತೃತವಾಗಿ ಡೀಟೇಲ್ಡ್ ಆಗಿ ನಾವು ಅಧ್ಯಯನ ಮಾಡೋದ್ರಿಂದ ನಮ್ಮ ಫೌಂಡೇಶನ್ ಸ್ಟ್ರಾಂಗ್ ಇರುತ್ತೆ. ಆ್ಯಂಡ್ ಎನಿ ಬೇಸಿಕ್ ಕ್ವೆಶನ್ ಬಂದರೂ ಕೂಡ ನಮ್ಮ ಅನಾಲಿಟಿಕಲ್ ಸ್ಕಿಲ್ಸ್ ಅಥವಾ ಎಲಿಮಿನೇಷನ್ ಟೆಕ್ನಿಕ್ ಅಂತ ಏನು ಕರಿತೀವಿ ಅದಕ್ಕೂ ಕೂಡ ಪೂರಕವಾಗಿರುತ್ತೆ. ಇಲ್ಲಿ ನಾವು ಈ ಒಂದು ಸಿರೀಸಲ್ಲಿ ಸ್ಟ್ಯಾಂಡರ್ಡ್ ವೈಸ್, ಚಾಪ್ಟರ್ ವೈಸ್ ಹೋಗ್ತಾ ಇದ್ದೀವಿ. NCERT ಕ್ಲಾಸ್ 6, ಕ್ಲಾಸ್ 7, ಕ್ಲಾಸ್ 8, ಕ್ಲಾಸ್ 9, 10, 11 ಅಪ್ ಟು 12. ಚಾಪ್ಟರ್ 1, 2, 3 ಜಿಯೋಗ್ರಫಿಯಲ್ಲಿ, ಚಾಪ್ಟರ್ 1, 2, 3 ಸೈನ್ಸಲ್ಲಿ ಈ ರೀತಿ ಹೋಗ್ತಾ ಇದ್ದೀವಿ. ಈಗ ಸದ್ಯಕ್ಕೆ ನಾವು NCERT ಸ್ಟ್ಯಾಂಡರ್ಡ್ 6th ಜಿಯೋಗ್ರಫಿ ಚಾಪ್ಟರ್ ನಂಬರ್ 1, 2 ಆ್ಯಂಡ್ 3 ಕವರ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ಚಾಪ್ಟರ್ 4, 5, 6 ಕವರ್ ಮಾಡೋಣ. ದೇ ಆರ್ ವೆರಿ ಬೇಸಿಕ್ ಇನ್ ನೇಚರ್. ಇದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಟ್ರಾ ಇನ್ಫಾರ್ಮೇಷನು ಅಥವಾ ಸ್ವಲ್ಪ ಸ್ಟ್ಯಾಂಡರ್ಡ್ ಇನ್ಫಾರ್ಮೇಷನು ನಿಮಗೆ ಮುಂದೆ ಸ್ಟ್ಯಾಂಡರ್ಡ್ 9th ಮತ್ತು 10th ಬರುತ್ತೆ. ಮೇ ಬಿ ನೆಕ್ಸ್ಟ್ ವೀಕಲ್ಲಿ ನಾವು NCERT ಜಿಯೋಗ್ರಫಿ 6th ಕವರ್ ಆದಮೇಲೆ ನೆಕ್ಸ್ಟ್ ಸೈನ್ಸ್ ಮಾಡಿ ಅಲ್ಲಿ ಹೋಗೋಣ ಅಂತ. ಫೈನ್. ಸೊ ಇವತ್ತಿನ ಚಾಪ್ಟರ್ ನಂಬರ್ 4 ಇಟ್ಸ್ ಆಲ್ ಅಬೌಟ್ ಮ್ಯಾಪ್ಸ್, ನಕಾಶೆಗಳು. ಸರ್, ನಕಾಶೆ ಅಥವಾ ಮ್ಯಾಪ್ಸ್ ನಾವು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ಗ್ಲೋಬ್ ಮತ್ತು ಮ್ಯಾಪ್ ಮಧ್ಯೆ ಇರತಕ್ಕಂತಹ ಬೇಸಿಕ್ ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರಬೇಕು. ಗ್ಲೋಬ್ ಅಂದರೆ ವೆರಿ ಬೇಸಿಕ್ ಡಿಫ್ರೆನ್ಸ್ ಏನಪ್ಪ ಅಂದರೆ, ಗ್ಲೋಬ್ ಅಂದರೆ ಇದನ್ನು 3 ಡೈಮೆನ್ಷನಲ್ ರಿಪ್ರೆಸೆಂಟೇಷನ್ ಆಫ್ ಅರ್ತ್ ಅಂತ ಕರಿತೀವಿ. ಅಂದರೆ ಭೂಮಿಯ ಒಂದು 3D ಚಿತ್ರಣವನ್ನು ಗ್ಲೋಬ್ ಅಂತ ಕರಿತೀವಿ. ಅದೇ ಮ್ಯಾಪನ್ನು 2D ಚಿತ್ರಣ ಅಂತ ಕರಿತೀವಿ. ಈಗ ಮ್ಯಾಪಲ್ಲೂ ಕೂಡ 3D ಸ್ಟ್ರೀಟ್ ವ್ಯೂ ಆ ಥರ ಎಲ್ಲ ಬೇರೆ ಬಂದಿದೆ. ಬಟ್ ಎಂಟೈರ್ ಮ್ಯಾಪನ್ನು ನೋಡಿದಾಗ ಇಟ್ಸ್ ಬೇಸಿಕಲಿ ಅ 2 ಡೈಮೆನ್ಷನಲ್ ರಿಪ್ರೆಸೆಂಟೇಷನ್. ಸೊ ಡಿಫ್ರೆನ್ಸ್ 2D 3D ಗೊತ್ತಾಯಿತು. ಬಟ್ ಯಾಕೆ ಈ ಥರ, ಅಥವಾ ಇದರ ಯೂಸೇಜ್, ಅಪ್ಲಿಕೇಬಿಲಿಟಿ ಎಲ್ಲೆಲ್ಲಿದೆ ಅಂತ ಕೇಳೋದಾದರೆ, ಗ್ಲೋಬನ್ನು ನಾವು ಸಹಜವಾಗಿ ಸಬ್ಜೆಕ್ಟನ್ನು ಟೀಚ್ ಮಾಡುವಂಥ ಸಂದರ್ಭದಲ್ಲಿ ಬಳಸ್ತೀವಿ. ಈಗ ಜಿಯೋಗ್ರಫಿ ತಿಳಿಸುವಾಗ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಎಲ್ಲಿದೆ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಎಲ್ಲಿದೆ, ಆರ್ಕ್ಟಿಕ್ ಸರ್ಕಲ್ ಎಲ್ಲಿದೆ, ಅಂಟಾರ್ಕ್ಟಿಕ್ ಸರ್ಕಲ್ ಎಲ್ಲಿದೆ, 7 ಅಥವಾ 8 ಖಂಡಗಳು ಎಲ್ಲೆಲ್ಲಿ ಬರ್ತವೆ, ಈ ಎಲ್ಲ ಅಂಶ ತಿಳಿಸ್ಕೊಡ್ಬೇಕಾದ್ರೆ ನಮಗೆ ಆಬ್ವಿಯಸ್ಲಿ ಗ್ಲೋಬ್ ಬೇಕಾಗುತ್ತೆ. ಅಲ್ಲಿ ನಾವು ಮ್ಯಾಪನ್ನು ತೋರ್ಸೋಕ್ಕಾಗಲ್ಲ. ಅದೇ ಲೆಟ್ಸೇ ನಾನು ಹುಬ್ಳಿಯಿಂದ ಈಗ ಬೆಂಗಳೂರಿಗೆ ಬರ್ತಾ ಇದ್ದೀನಿ. ಸೊ ಈ ಸಂದರ್ಭದಲ್ಲಿ ಹುಬ್ಳಿಯಿಂದ ಹಾವೇರಿ, ಚಿತ್ರದುರ್ಗ, ದಾವಣಗೆರೆ, ಆಮೇಲೆ ತುಮಕೂರು, ಈ ಎಲ್ಲ ಸಿಟೀಸ್ಗಳನ್ನು ದಾಟಿ, ಜಿಲ್ಲೆಗಳನ್ನು ದಾಟಿ ಬರಬೇಕಾದ್ರೆ ನನಗೆ ಗ್ಲೋಬ್ ಹೆಲ್ಪ್ ಆಗಲ್ಲ. ಇಲ್ಲಿ ಹೆಲ್ಪ್ ಆಗೋದು ಮ್ಯಾಪ್. ಸೊ ಹಾಗಾಗಿ ನಾವು ದಿನನಿತ್ಯದ ಬಳಕೆಯಲ್ಲಿ ಜಾಸ್ತಿ ಇನ್ಫಾರ್ಮೇಷನ್ ಅಥವಾ ಕಂಟೆಂಟ್ ನೀಡುವಂತಹ ಮ್ಯಾಪ್ಸ್ಗಳನ್ನು ಬಳಸುತ್ತೇವೆ ವಿನಃ ಗ್ಲೋಬನ್ನು ಬಳಸಲ್ಲ. ರೈಟ್. ಸೊ ಹಾಗಾದರೆ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರಿಂದ ನಮಗೆ ಎಕ್ಸಾಮ್ಗೆ PC-ಯಿಂದ IAS ಎಕ್ಸಾಮ್ವರೆಗೂ ಏನು ಬೇಕು ಅಷ್ಟನ್ನು ಮಾತ್ರ ತಿಳ್ಕೊಳ್ಳೋಣ ಅಂತ. ಯಾಕಂದರೆ ನೆನಪಿರಲಿ, NCERT ಟೆಕ್ಸ್ಟ್ ಬುಕ್ಸ್ 6ನೇ ತರಗತಿ ಮಕ್ಕಳಿಗೆ ಡಿಸೈನ್ ಮಾಡಿದಂತಹ ಟೆಕ್ಸ್ಟ್ ಬುಕ್ಸ್. ಎಲ್ಲವನ್ನು ವರ್ಡ್ ಟು ವರ್ಡು, ಲೈನ್ ಬೈ ಲೈನ್ ಓದ್ತೀನಿ ಅಂದರೆ ನಾವು ಮೂರ್ಖರು ಅಂತ ಕರೆಸ್ಕೊಳ್ತೀವಿ. ಆ್ಯಂಡ್ ಎಸ್, ಐ ಸೇ ದಿಸ್, ಮೂರ್ಖರು. ಯಾಕಂದರೆ ಡಿಗ್ರಿ ಮುಗಿಸ್ಕೊಂಡು ನಮ್ಮ ಮೋಸ್ಟ್ ಪ್ರೊಡಕ್ಟಿವ್ ಏಜನ್ನು ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸ್ಪೆಂಡ್ ಮಾಡ್ತಾ ಇರುವಾಗ ಪ್ರತಿಯೊಂದು ಮಿನಿಟ್, ಪ್ರತಿಯೊಂದು ಅವರ್, ಪ್ರತಿಯೊಂದು ದಿನ, ಪ್ರತಿ ತಿಂಗಳು ಕೂಡ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ಅನ್ನೆಸೆಸರಿ ವೇಸ್ಟ್ ಮಾಡಬೇಡಿ. ರೈಟ್. ಸೊ ಬೇಸಿಕ್ ಅಂಶ, ಮ್ಯಾಪ್ಸ್ಗಳಲ್ಲಿ ವಿವಿಧ ಬಗೆ ಇರುತ್ತೆ. ಪೊಲಿಟಿಕಲ್ ಮ್ಯಾಪ್ಸು, ಜಿಯೋಗ್ರಫಿಕಲ್ ಮ್ಯಾಪ್ಸು ಆ್ಯಂಡ್ ಸಬ್ಜೆಕ್ಟಿವ್ ಮ್ಯಾಪ್ಸ್. ಪೊಲಿಟಿಕಲ್ ಮ್ಯಾಪ್ ಅಂದರೆ ಕರ್ನಾಟಕ ಸ್ಟೇಟ್ ಎಲ್ಲಿದೆ, ಭಾರತ ಎಲ್ಲಿಂದ ಎಲ್ಲಿವರೆಗೂ ಇದೆ, POK ಯಾವುದು, ಅಕ್ಸೈ ಚಿಹ್ನೆ ಯಾವುದು, ಈ ರೀತಿ ಪೊಲಿಟಿಕಲ್ ಅಥವಾ ಅಫಿಷಿಯಲ್ ಡೀಟೇಲ್ಸನ್ನು ಕೊಡುವಂತಹ ಮ್ಯಾಪ್ಗೆ ಪೊಲಿಟಿಕಲ್ ಮ್ಯಾಪ್ಸ್ ಅಂತ ಕರಿತೀವಿ. ಆ್ಯಂಡ್ ಜಿಯೋಗ್ರಫಿಕಲ್ ಮ್ಯಾಪ್ಸ್ ಅಂದರೆ ಬೇಸಿಕ್ ಜಿಯೋಗ್ರಫಿ, ನಮ್ಮ
ಭೂಮಿಯ ಬಗ್ಗೆ ಅಥವಾ ಭೂಗೋಳದ ಬಗ್ಗೆ ತಿಳಿಸ್ಕೊಡುವಂತಹ ಒಂದು ಮ್ಯಾಪು. ಫಾರ್ ಎಕ್ಸಾಂಪಲ್, ಭಾರತದ ಲೆಕ್ಕದಲ್ಲಿ ವೆಸ್ಟರ್ನ್ ಘಾಟ್ಸ್ ಎಲ್ಲಿ ಬರುತ್ತೆ, ಥಾರ್ ಮರುಭೂಮಿ ಎಲ್ಲಿ ಬರುತ್ತೆ, ನೆಕ್ಸ್ಟು ಹಿಮಾಲಯನ್ ರೇಂಜಸ್ ಎಲ್ಲಿಂದ ಎಲ್ಲಿವರೆಗೂ ಇದೆ, ಯಾವ್ಯಾವ ರಾಜ್ಯದ ಮುಖಾಂತರ ಹಾಯ್ದು ಹೋಗುತ್ತೆ, ಗಂಗಾ ನದಿಯ ಒಂದು ಟ್ರಿಬ್ಯೂಟರೀಸು. ಸೊ ಇದಕ್ಕೆ ಜಿಯೋಗ್ರಫಿಕಲ್ ಮ್ಯಾಪ್ಸ್ ಅಂತ ಕರಿತೀವಿ. ನೆಕ್ಸ್ಟು ವಿಷಯಾತ್ಮಕ ಅಥವಾ ಸಬ್ಜೆಕ್ಟಿವ್ ಮ್ಯಾಪ್ಸ್ ಅಂತ ಹೇಳಿದ್ರೆ, ಇಲ್ಲಿ ಒಂದು ಸಬ್ಜೆಕ್ಟಿವ್ ಮ್ಯಾಪ್ ಇರುತ್ತೆ. ಇಟ್ಸ್ ಆಲ್ ಅಬೌಟ್ ಹೈವೇಸ್. ನ್ಯಾಷನಲ್ ಹೈವೇ ನಂಬರ್ 1 ಎಲ್ಲಿ ಬರುತ್ತೆ, ನ್ಯಾಷನಲ್ ಹೈವೇ ನಂಬರ್ 10 ಎಲ್ಲಿ ಬರುತ್ತೆ, 48 ಎಲ್ಲಿ ಬರುತ್ತೆ, ನ್ಯಾಷನಲ್ ವಾಟರ್ ವೇ ನಂಬರ್ 1 ಎಲ್ಲಿ ಬರುತ್ತೆ. ನೆಕ್ಸ್ಟು ಬೇರೆ ಬೇರೆ ವಿಷಯಗಳು, ಫಾರ್ ಎಕ್ಸಾಂಪಲ್ ಈ ಖನಿಜಗಳು ಎಲ್ಲಿ ಸಿಗ್ತವೆ, ಈ ಮ್ಯಾಂಗನೀಸ್ ಅದಿರು ಎಲ್ಲಿ ಸಿಗುತ್ತೆ. ಈ ರೀತಿ ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಮ್ಯಾಪ್ಸ್ಗೆ ನಾವು ವಿಷಯಾತ್ಮಕ ನಕ್ಷೆಗಳು ಅಂತ ಕರಿತೀವಿ. ನೆಕ್ಸ್ಟ್ ಇದರ ಪ್ರಮುಖ ಘಟಕಗಳ ಬಗ್ಗೆ ಒಂದು ಮೆನ್ಷನ್ ಮಾಡಿದ್ರು. ಜಾಸ್ತಿ ನಿಮ್ಗೆ ಅವಶ್ಯಕತೆ ಇಲ್ಲ, ಬಟ್ ತಿಳ್ಕೊಳ್ಳಿ. ಇಲ್ಲಿ ಇದರ ಪ್ರಮುಖ ಅಂಶಗಳು ಅಂದರೆ ಸ್ಕೇಲು, ಕಾರ್ಡಿನಲ್ ಪಾಯಿಂಟ್ಸು, ಚಿಹ್ನೆ, ಸ್ಕೆಚ್ಚು, ಒಂದು ಪ್ಲ್ಯಾನು, ಇವೆಲ್ಲ ಇರುತ್ತೆ. ಇಲ್ಲಿ ಬೇಸಿಕಲಿ ಸ್ಕೇಲ್ ಅಂತ ಹೇಳಿದ್ರೆ ಆ ಪ್ರಮಾಣ. ಈಗ ಹುಬ್ಳಿ ಸರಿಸುಮಾರು 30 ಸ್ಕ್ವೇರ್ ಕಿಲೋಮೀಟರ್ ಇದೆ ಅಂತ ಹೇಳಿದಾಗ ನಾವು 30 ಸ್ಕ್ವೇರ್ ಕಿಲೋಮೀಟರ್ನಷ್ಟು ದೊಡ್ಡದಾದಂತಹ ಮ್ಯಾಪನ್ನು ಮಾಡಲಿಕ್ಕಾಗತ್ತಾ? ಮಾಡಿದ್ರೂ ಕೂಡ ಅದು ಫಿಸಿಬಲ್ ಇದೆಯಾ, ಓಪನ್ ಮಾಡಿ ನೋಡೋಕ್ಕಾಗತ್ತಾ? ಆಗಲ್ಲ. ಹಾಗಾಗಿ ಒಂದು ಸ್ಕೇಲನ್ನು ಇಟ್ಕೋತಾರೆ. ಒಂದು A4 ಶೀಟಲ್ಲಿ ಹುಬ್ಳಿ ಮ್ಯಾಪನ್ನು ಡ್ರಾ ಮಾಡಿದ್ರೆ ಕಂಪ್ಲೀಟ್ 30 ಸ್ಕ್ವೇರ್ ಕಿಲೋಮೀಟರ್ ಇರ್ತಕ್ಕಂತಹ ಈ ಸಿಟಿಯ ನಕ್ಷೆ ಆ ಒಂದು A4 ಶೀಟಲ್ಲಿ ಬಂದಿರಬೇಕು. ಅದಕ್ಕೆ ಒಂದು ಸ್ಕೇಲ್ ಅಂತ ಕರಿತೀವಿ. ಕಾರ್ಡಿನಲ್ ಪಾಯಿಂಟ್ಸ್ ಅಂದರೆ ಈಸ್ಟ್, ವೆಸ್ಟ್, ನಾರ್ತ್, ಸೌತ್, ಈ ರೀತಿ ಪಾಯಿಂಟ್ಸ್. ಹುಬ್ಳಿಯಿಂದ ಬೆಂಗಳೂರು ಹೋಗಬೇಕು ಅಂದರೆ ಸುಮ್ಮನೆ ಹೋಗಿ ಅಂದರೆ ಹೇಳಕ್ಕೆ ಬರಲ್ಲ. ಹುಬ್ಳಿಯಿಂದ ನೀವು ದಕ್ಷಿಣ ಭಾಗಕ್ಕೆ ಬನ್ನಿ ಅಥವಾ ಪಶ್ಚಿಮ ಭಾಗಕ್ಕೆ ಬನ್ನಿ, ಇಲ್ಲಿಂದ ಈ ಥರ ಹೋಗಿ ಅಂತ ಹೇಳ್ಬಿಟ್ಟು ಆ ಮ್ಯಾಪ್ ಕೂಡ ಅದಕ್ಕೂ ಕೂಡ ಒಂದು ಡೈರೆಕ್ಷನ್ ಬೇಕಾಗುತ್ತೆ. ಹಾಗಾಗಿ ಆ ಡೈರೆಕ್ಷನಲ್ ಪಾಯಿಂಟ್ಸ್ಗೆ ನಾವು ಕಾರ್ಡಿನಲ್ ಪಾಯಿಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟು ಪ್ರಮುಖ ಅಂಶ ಡೊಮೇನ್ಸ್ ಆಫ್ ಅರ್ತ್. ಇದ್ರ ಮೇಲೆ ಹಲವಾರು ಬಾರಿ ಪ್ರಶ್ನೆ ಕೂಡ ಬಂದಿತ್ತು. 4 ಪ್ರಮುಖ ಅಂಶಗಳನ್ನು ನಾವಿಲ್ಲಿ ನೋಡ್ತೀವಿ. ಲಿಥೋಸ್ಫಿಯರ್, ಬಯೋಸ್ಫಿಯರ್, ಅಟ್ಮಾಸ್ಫಿಯರ್ ಮತ್ತು ಹೈಡ್ರೋಸ್ಫಿಯರ್. ಬಯೋಸ್ಫಿಯರ್ ಅಂದರೆ ಭೂಮಿಯ ಆ ಭಾಗ, ಯಾವ ಭಾಗದಲ್ಲಿ ಜೀವಿಗಳು ಇದಾವೋ ಆ ಭಾಗವನ್ನು ಬಯೋಸ್ಫಿಯರ್ ಅಂತ ಕರಿತೀವಿ. ಈ ಬಯೋಸ್ಫಿಯರ್ ಎಲ್ಲಿ ಸಿಗುತ್ತೆ? ಎಲ್ಲಿ ಲಿಥೋಸ್ಫಿಯರು, ಹೈಡ್ರೋಸ್ಫಿಯರು ಮತ್ತು ಅಟ್ಮಾಸ್ಫಿಯರ್ ಮರ್ಜ್ ಆಗುತ್ತಲ್ಲ, ಲಿಥೋಸ್ಫಿಯರ್, ಹೈಡ್ರೋಸ್ಫಿಯರ್ ಮತ್ತು ಅಟ್ಮಾಸ್ಫಿಯರ್, ಆ ಒಂದು ಮರ್ಜ್ ಆಗತಕ್ಕಂತಹ ಭಾಗವನ್ನು ನಾವು ಬಯೋಸ್ಫಿಯರ್ ಅಂತ ಕರಿತೀವಿ. ಲಿಥೋಸ್ಫಿಯರ್ ಅಂದರೆ ಇದ್ರ ಮೇಲೆ ಪ್ರಶ್ನೆ ಬಂದಿತ್ತು UPSC ಪ್ರಿಲಿಮ್ಸ್ ಅಲ್ಲೇ. ಇದು ಭೂಮಿಯ ಕ್ರಸ್ಟ್ ಮತ್ತು ಅಪ್ಪರ್ ಮ್ಯಾಂಟಲನ್ನು ಹೊಂದಿರುತ್ತೆ. ಭೂಮಿಯಲ್ಲಿರ್ತಕ್ಕಂತಹ ಕ್ರಸ್ಟ್ ಮತ್ತು ಅಪ್ಪರ್ ಮ್ಯಾಂಟಲನ್ನು ಹೊಂದಿರತಕ್ಕಂತಹ ಒಂದು ಪದರಿಗೆ ಅಥವಾ ಒಂದು ಲೇಯರ್ಗೆ ಲಿಥೋಸ್ಫಿಯರ್ ಅಂತ ಕರಿತೀವಿ. ಅದೇ ರೀತಿ ಹೈಡ್ರೋಸ್ಫಿಯರ್ ಅಂದರೆ ನೀರಿನ ಅಂಶವನ್ನು ಹೊಂದಿರತಕ್ಕಂತಹ ಒಂದು ಭಾಗವನ್ನು ಹೈಡ್ರೋಸ್ಫಿಯರ್ ಅಂತ ಕರಿತೀವಿ. ಆ್ಯಂಡ್ ನಮ್ಮ ವಾತಾವರಣಕ್ಕೆ ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಇದರಲ್ಲಿ ಟ್ರೋಪೋಸ್ಫಿಯರು, ಸ್ಟ್ರಾಟೋಸ್ಫಿಯರು, ಮಿಸೋಸ್ಫಿಯರು, ಎಕ್ಸೋಸ್ಫಿಯರು, ಅಯೋನೋಸ್ಫಿಯರು, ಈ ರೀತಿ ಬೇರೆ ಬೇರೆ ಪದರುಗಳು ಬರ್ತವೆ. ಅದನ್ನು ಮುಂದಿನ ತರಗತಿಯಲ್ಲಿ ನಾವು ಡೀಟೇಲಾಗಿ ಚರ್ಚೆ ಮಾಡೋಣ ಅಂತ. ಸೊ ಸದ್ಯಕ್ಕೆ ಇಷ್ಟು ತಿಳ್ಕೊಂಡಿರಿ. ನೆಕ್ಸ್ಟು NCERT ಪ್ರಕಾರ 7 ಪ್ರಮುಖ ಖಂಡಗಳು ಇದೆ ಅಂತ ಹೇಳ್ತಾರೆ, ಬಟ್ ಇಲ್ಲ, ಈಗ 8ನೇ ಖಂಡವನ್ನು ಕೂಡ ಸೈಂಟಿಸ್ಟ್ ಕನ್ಫರ್ಮ್ ಮಾಡಿದ್ದಾರೆ. ಸೊ ಬೇಸಿಕಲಿ ಸೋಫಾರ್ 7 ಖಂಡಗಳು ಯಾವ್ಯಾವುದಿತ್ತು? ಏಷ್ಯಾ, ಯುರೋಪ್, ಆಫ್ರಿಕಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಆಸ್ಟ್ರೇಲಿಯಾ ಆ್ಯಂಡ್ ಅಂಟಾರ್ಕ್ಟಿಕಾ, ಈ 7 ಖಂಡಗಳಿದ್ವು. ಈ 7 ಖಂಡಗಳಲ್ಲಿ ಲಾರ್ಜೆಸ್ಟ್, ಅತ್ಯಂತ ದೊಡ್ಡದಾದಂತಹ ಖಂಡ ಯಾವುದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಲಾರ್ಜೆಸ್ಟ್ ಕಾಂಟಿನೆಂಟ್ ಯಾವುದು ಅಂತ ಕಮೆಂಟ್ ಮಾಡಿ. ಸೊ 8ನೇ ಖಂಡ ಯಾವುದು ಅಂದರೆ ಝೀಲ್ಯಾಂಡಿಯಾ ಅಥವಾ ಝೀಲ್ಯಾಂಡಿಯಾ ಅಂತ ಕರಿತೀವಿ. ಸೊ ಇದು ಈಗ ಪೆಸಿಫಿಕ್ ಸಾಗರದಲ್ಲಿ ಕಂಡು ಬಂದಿದೆ. ಇದು ಇನ್ನು ಸಮುದ್ರದಲ್ಲಿ, ಸಾಗರದಲ್ಲಿ ಸಬ್ಮರ್ಜ್ ಆಗಿತ್ತು. ಸುಮಾರು 15-17 ವರ್ಷಗಳ ಸತತ ಡಿಸ್ಕವರಿ ಅಥವಾ ಒಂದು ರಿಸರ್ಚಿಂದಾಗಿ ಇದು 8ನೇ ಒಂದು ಕಾಂಟಿನೆಂಟ್ ಅಂತ ಹೇಳ್ಬಿಟ್ಟು ಈಗ ಕ್ಲಾಸಿಫೈ ಆಗಿದೆ. ಸೊ ದಿ 8th ಕಾಂಟಿನೆಂಟ್ ಈಸ್ ಝೀಲ್ಯಾಂಡಿಯಾ, ರೈಟ್. ಇದೆಲ್ಲಿದೆ? ಪೆಸಿಫಿಕ್ ಸಾಗರದಲ್ಲಿ ಇದೆ, ರೈಟ್, ನಿಯರ್ ಆಸ್ಟ್ರೇಲಿಯಾ. ನೆಕ್ಸ್ಟ್ ವಾತಾವರಣ ಅಂತ ಬಂದಾಗ ಈಗಾಗಲೇ ಹೇಳಿದೆ ನಾನು, ಲೋವರ್ ಮೋಸ್ಟ್ ಲೇಯರ್, ಭೂಮಿಯ ಅತ್ಯಂತ ಕೆಳಭಾಗದಲ್ಲಿ ಇರತಕ್ಕಂತಹ ಮೊದಲ ಪದರು ಯಾವುದು? ಟ್ರೋಪೋಸ್ಫಿಯರ್. ಅದಾದಮೇಲೆ ಸ್ಟ್ರಾಟೋಸ್ಫಿಯರ್, ಅದಾದಮೇಲೆ ಮಿಸೋಸ್ಫಿಯರ್, ಅದಾದಮೇಲೆ ಥರ್ಮೋಸ್ಫಿಯರ್, ಅದಾದಮೇಲೆ ಎಕ್ಸೋಸ್ಫಿಯರ್ ಬರುತ್ತೆ. ಆ್ಯಂಡ್ ಸ್ಟ್ರಾಟೋಸ್ಫಿಯರಲ್ಲಿ ನಿಮಗೆ ಪ್ಲೇನ್ಸ್ಗಳು ಹಾರಾಡೋದನ್ನು ನಾವು ಕಾಣ್ಬೋದು. ಬಿಕಾಸ್ ಇಲ್ಲಿ ನಿಮಗೆ ಅಷ್ಟಾಗಿ ಕ್ಲೌಡ್ಸ್ಗಳು ಅಥವಾ ಈ ಮೋಡಗಳು ಕಂಡುಬರಲ್ಲ. ಮೋಡಗಳು ಕಂಡುಬರೋದಲ್ಲಿ ಈ ಟ್ರೋಪೋಸ್ಫಿಯರಲ್ಲಿ ನಿಮಗೆ ಮೋಡಗಳು ಕಂಡುಬರುತ್ತೆ. ಹಾಗಾಗಿ ಆ ಮೋಡಗಳಿಂದ ತೊಂದರೆಗೆ ಒಳಗಾಗಬಾರ್ದು ಅಂತ ಹೇಳ್ಬಿಟ್ಟು ಕ್ಲೀನಾಗಿರ್ತಕ್ಕಂತಹ ಒಂದು ಪ್ರದೇಶ ಯಾವುದು? ಸ್ಟ್ರಾಟೋಸ್ಫಿಯರ್. ಈ ಸ್ಟ್ರಾಟೋಸ್ಫಿಯರಲ್ಲಿ ಏರೋಪ್ಲೇನ್ಸು ಅಥವಾ ಪ್ಲೇನ್ಸು ಯೂಶ್ವಲಿ ಜರ್ನಿ ಮಾಡ್ತವೆ. ಆ್ಯಂಡ್ ಇದೇ ಸ್ಟ್ರಾಟೋಸ್ಫಿಯರಲ್ಲಿ ನಿಮಗೆ ಓಝೋನ್ ಲೇಯರ್ ಕೂಡ ಕಂಡುಬರುತ್ತೆ. O3 ಅಥವಾ ಓಝೋನ್ ಲೇಯರ್, ಭೂಮಿಯನ್ನು ಸೂರ್ಯನ ಹಾರ್ಮ್ಫುಲ್ ರೇಡಿಯೇಷನ್ಸಿಂದ ಸೇವ್ ಮಾಡ್ತಕ್ಕಂತಹ ಒಂದು ಓಝೋನ್ ಲೇಯರ್ ಇಲ್ಲಿದೆ, ಜಸ್ಟ್ ಲೈಕ್ ಫಿಲ್ಟರ್, ರೈಟ್. ಸುಮಾರು ಭೂಮಿಯಿಂದ 1600 ಕಿಲೋಮೀಟರ್ಗಳಷ್ಟು
ಏನು ವಿಸ್ತರಣೆಯನ್ನು ಈ ವಾತಾವರಣ ಅಥವಾ ಅಟ್ಮಾಸ್ಫಿಯರ್ ಹೊಂದಿರುತ್ತೆ. ಕ್ಲಿಯರ್? ನೆಕ್ಸ್ಟು, ನಮ್ಮ ವಾತಾವರಣದಲ್ಲಿ ಸುಮಾರು 99% ನಿಮಗೆ ನೈಟ್ರೋಜನ್ ಮತ್ತು ಆಕ್ಸಿಜನ್ ಸಿಗುತ್ತೆ. ಎಷ್ಟು? ಸುಮಾರು 99% ಅಷ್ಟು ಆಕ್ಸಿಜನ್ ಮತ್ತು ನೈಟ್ರೋಜನ್ ಇರೋದನ್ನು ಕಂಡುಬರ್ತೀವಿ. ಆ್ಯಂಡ್ ಇದಾದಮೇಲೆ ಇತರೆ ಏನು ಕಡಿಮೆ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡು, ಆರ್ಗಾನು ಆ್ಯಂಡ್ ಇತರೆ ಕೆಲವೊಂದಿಷ್ಟು ಗ್ಯಾಸಸ್ಗಳು ಕಂಡುಬರುತ್ತೆ. ಸೊ ಮೆಜಾರಿಟಿ ಬಂದುಬಿಟ್ಟು 78% ನೈಟ್ರೋಜನ್ ಇದೆ. ನೆನಪಿರಲಿ, ಅರೇಂಜ್ ದಿ ಫಾಲೋವಿಂಗ್ ಅಥವಾ ಮ್ಯಾಚ್ ದಿ ಫಾಲೋವಿಂಗ್ ಪ್ರಶ್ನೆಗಳಲ್ಲಿ ಸಾಮಾನ್ಯವಾಗಿ ಕೇಳ್ತಾರೆ. ನಮ್ಮ ಅಟ್ಮಾಸ್ಫಿಯರಲ್ಲಿ 78% ನೈಟ್ರೋಜನ್ ಇದ್ದರೆ ಸುಮಾರು 21% ಆಕ್ಸಿಜನ್ ಕಂಡುಬರುತ್ತೆ. ಇನ್ನು ಉಳಿದಂತಹ 1%ಅಲ್ಲಿ ನಿಮಗೆ ಕಾರ್ಬನ್ ಡೈಆಕ್ಸೈಡು, ಆರ್ಗಾನು, ಇತರೆ ಸ್ಮಾಲ್ ಗ್ಯಾಸಸ್ ಕಂಡುಬರ್ತವೆ. ಕ್ಲಿಯರ್? ಸೊ ನೆಕ್ಸ್ಟು ಹೈಡ್ರೋಸ್ಫಿಯರ್ ಅಂತ ಬಂದರೆ, ಈ ಹೈಡ್ರೋಸ್ಫಿಯರ್ ಭೂಮಿಯ ಮೇಲಿರ್ತಕ್ಕಂತಹ ಎಲ್ಲ ನೀರಿನ ರೂಪಗಳನ್ನು ಒಳಗೊಂಡಿದೆ. ಐ ರಿಪೀಟ್, ಭೂಮಿಯ ಮೇಲಿರ್ತಕ್ಕಂತಹ ನೀರಿನ ಎಲ್ಲ ರೂಪಗಳು ಈ ಹೈಡ್ರೋಸ್ಫಿಯರಲ್ಲಿ ಕಂಡುಬರುತ್ತೆ. ವಾಟರ್ ವೇಪರ್, ರಿವರ್ಸ್, ಓಷನ್ಸ್, ಅಂಡರ್ ವಾಟರ್ ರಿವರ್, ಈ ರೀತಿ ನೀರು ಯಾವುದಾದ್ರೂ ರೂಪದಲ್ಲಿದ್ದರೂ ಕೂಡ ಅದು ಹೈಡ್ರೋಸ್ಫಿಯರ್ನ ಒಂದು ಭಾಗವಾಗಿದೆ. ಸುಮಾರು ಭೂಮಿಯ 71% ಅಷ್ಟು ಜಾಗ ನೀರಿನಿಂದ ಆವೃತವಾಗಿದೆ. ಸೊ ಹಾಗಾಗಿ ಈ ನೀರನ್ನು ಅಥವಾ ನೀರಿನಿಂದ ಆವೃತವಾಗಿ ನೋಡಲಿಕ್ಕೆ ಬಾಹ್ಯಾಕಾಶದಿಂದ ಭೂಮಿ ನೀಲಿ ಗ್ರಹದಂತ ಕಂಡುಬರುವುದರಿಂದ ನಾವು ಭೂಮಿಯನ್ನು ನೀಲಿ ಗ್ರಹ ಅಂತ ಕೂಡ ಕರಿತೀವಿ. ಭೂಮಿಯನ್ನು ನೀಲಿ ಗ್ರಹ ಅಂತ ಕೂಡ ಕರಿತೀವಿ. ರೈಟ್? ಆ್ಯಂಡ್ ಸಾಗರಗಳು ಅಂತ ಬಂದಾಗ ಇಲ್ಲಿ ಪ್ರಮುಖ ಸಾಗರಗಳಿವೆ ಇದ್ದಾವೆ. ಪೆಸಿಫಿಕ್ ಸಾಗರ, ಲಾರ್ಜೆಸ್ಟ್ ಓಷನ್. ಅದಾದಮೇಲೆ ಸೆಕೆಂಡ್ ಲಾರ್ಜೆಸ್ಟ್ ಅಟ್ಲಾಂಟಿಕ್ ಬರುತ್ತೆ. ಇದು ಎಸ್ ಆಕಾರದಲ್ಲಿದೆ. ಎಸ್ ಆಕಾರದಲ್ಲಿ ಇರ್ತಕ್ಕಂತಹ ಸಾಗರ ಯಾವುದು ಅಂತ ಕೇಳಿದರೆ ಇಟ್ಸ್ ಅಟ್ಲಾಂಟಿಕ್ ಸಾಗರ. ನೆಕ್ಸ್ಟು ಹಿಂದೂ ಮಹಾಸಾಗರ. ಇರುವಂತಹ ಸಾಗರಗಳಲ್ಲಿ ಯಾವ ಒಂದು ಸಾಗರವನ್ನು ಒಂದು ದೇಶದ ಹೆಸರಿನ ಮೇಲೆ ಅಥವಾ ಒಂದು ದೇಶದ ಮೇಲೆ ಹೆಸರಿಸಲ್ಪಟ್ಟಿದೆ ಅಂತ ಕೇಳಿದ್ರೆ ಇಟ್ ಈಸ್ ಇಂಡಿಯನ್ ಓಷಿಯನ್, ಹಿಂದೂ ಮಹಾಸಾಗರ. ನೆಕ್ಸ್ಟು ದಕ್ಷಿಣ ಸಾಗರ ಮತ್ತು ಆರ್ಕ್ಟಿಕ್ ಸಾಗರ ಇದೆ. ಸೌತ್ ಓಷನ್ ಆ್ಯಂಡ್ ಆರ್ಕ್ಟಿಕ್ ಓಷನ್ ಇವು ನಾರ್ದರ್ನ್ ನಾರ್ತ್ ಆರ್ಕ್ಟಿಕ್ ಸರ್ಕಲ್ಲು ಮತ್ತು ಸೌತ್ ಅಂಟಾರ್ಕ್ಟಿಕ್ ಸರ್ಕಲಲ್ಲಿ ಕಂಡುಬರುತ್ತೆ. ರೈಟ್? ಸೊ ಇದಾದಮೇಲೆ ಬಯೋಸ್ಫಿಯರ್ ಇದೆ. ಸೊ ಬಯೋಸ್ಫಿಯರ್ ಅಂದರೆ ಏನಂತ ಹೇಳಿದೆ, ಎಲ್ಲಿ ನಿಮಗೆ ಲಿಥೋಸ್ಫಿಯರು, ಹೈಡ್ರೋಸ್ಫಿಯರು ಮತ್ತು ಅಟ್ಮಾಸ್ಫಿಯರ್ ಕಂಬೈನ್ ಆಗುತ್ತೋ ಅಲ್ಲಿ ಬಯೋಸ್ಫಿಯರ್ ಸಿಗುತ್ತೆ. ಅಂದರೆ ಜೀವಿಗಳು ಬದುಕೋಕ್ಕೆ ಪೂರಕವಾಗಿರ್ತಕ್ಕಂಥ ಪ್ರದೇಶವನ್ನು ನಾವು ಬಯೋಸ್ಫಿಯರ್ ಅಂತ ಕರಿತೀವಿ. ಇಲ್ಲಿ ಭೂಮಿ, ನೀರು, ಗಾಳಿ ಒಟ್ಟಿಗೆ ಇರೋದ್ರಿಂದ ಒಂದು ಜೀವಿಗೆ ಬದುಕಲಿಕ್ಕೆ ಏನೇನು ಬೇಕು ಬೇಸಿಕ್ ಅಂಶಗಳು ಎಲ್ಲವನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಆ್ಯಂಡ್ ಇಲ್ಲಿ ಕೆಲವೊಂದಿಷ್ಟು ಬೇಸಿಕ್ ಫ್ಯಾಕ್ಟ್ಸನ್ನು ಕೊಟ್ಟಿದ್ರು. ಜಲಸಂಧಿ ಅಂದರೆ ಸ್ಟ್ರೇಟ್ ಅಂದರೆ ಏನು, ಇಸ್ತುಮುಸ್ ಅಂದರೆ ಏನು ಅಂತ NCERT ಈ ಚಾಪ್ಟರ್ಲಿ ಲಾಸ್ಟ್ ಪೇಜಲ್ಲಿ ಕೊಟ್ಟಿದ್ರು. ಆ್ಯಂಡ್ ಈ ರೀತಿ ಮೌಂಟ್ ಎವರೆಸ್ಟನ್ನು ಏರಿದಂತಹ ಮೊದಲ ವ್ಯಕ್ತಿಗಳು ಎಡ್ಮಂಡ್ ಹಿಲರಿ, ಹೀಸ್ ಫ್ರಮ್ ನ್ಯೂಜಿಲ್ಯಾಂಡ್, ಆ್ಯಂಡ್ ತೆನ್ಸಿಂಗ್ ನಾರ್ಗೆ, ಇವರು ಭಾರತದಿಂದ 1953 ಮೇ 29ರಂದು ಈ ಮೌಂಟ್ ಎವರೆಸ್ಟ್ ಪ್ರಪಂಚದ ಅತ್ಯುನ್ನತ ಶಿಖರವನ್ನು ಏರ್ತಾರೆ. ಆ್ಯಂಡ್ ಈ ಶಿಖರವನ್ನು ತಲುಪಿದಂತಹ ಮೊದಲ ಮಹಿಳೆ ಯಾರು? 1975 ಮೇ 16ರಂದು ಜುಂಕೋ ಟಬೇಯಿ ಅನ್ನೋ ಜಪನೀಸ್ ಮಹಿಳೆ ಈ ಪರ್ವತವನ್ನು ಏರಿದಂತಹ ಪ್ರಪಂಚದ ಮೊದಲ ಮಹಿಳೆ. ಆ್ಯಂಡ್ ಭಾರತದ ಮೊದಲ ಮಹಿಳೆ ಯಾರು? ಬಚೇಂದ್ರಿ ಪಾಲ್. 1984 ಮೇ 23ರಂದು ಇವರು ಈ ಒಂದು ಶಿಖರವನ್ನು ಏರ್ತಾರೆ. ರೈಟ್? ಸೊ ಇಲ್ಲಿ ಜಲಸಂಧಿ ಇಸ್ತುಮುಸ್ ಅಂದರೆ ಇಲ್ಲಿದೆ ನೋಡಿ. ಎರಡು ದೊಡ್ಡದಾದಂತಹ ವಾಟರ್ ಬಾಡೀಸನ್ನು ಕನೆಕ್ಟ್ ಮಾಡ್ತಕ್ಕಂತಹ ಸ್ಮಾಲ್ ವಾಟರ್ ಪ್ಯಾಸೇಜ್, ನೀರಿನ ಪ್ಯಾಸೇಜ್. ಒಂದು ಸ್ಮಾಲ್ ವಾಟರ್ ಬಾಡಿ ಇರುತ್ತೆ, ಅದೇನು ಮಾಡುತ್ತೆ, ಎರಡು ದೊಡ್ಡ ವಾಟರ್ ಬಾಡೀಸನ್ನು ಕನೆಕ್ಟ್ ಮಾಡ್ತಕ್ಕಂತಹ ಒಂದು ಸ್ಮಾಲ್ ವಾಟರ್ ಬಾಡಿ. ಇದು ಎರಡು ಲ್ಯಾಂಡ್ ಮಾಸ್ಗಳ ಮಧ್ಯೆ, ಎರಡು ಭೂ ಪ್ರದೇಶಗಳ ಮಧ್ಯೆ ಇರುತ್ತೆ, ಸ್ಮಾಲ್ ಓಪನಿಂಗ್ ಇರುತ್ತೆ. ಸೊ ಅದನ್ನು ನಾವು ಸ್ಟ್ರೇಟ್ ಅಂತ ಕರಿತೀವಿ, ಅಂದರೆ ಜಲಸಂಧಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಟ್ರೇಟ್ ಆಫ್ ಮಲಕಾ ಇದೆ. ರೈಟ್? ನೆಕ್ಸ್ಟ್ ಅದೇ ರೀತಿ ಇಸ್ತುಮುಸ್ ಅಂದರೆ ಎರಡು ದೊಡ್ಡದಾದಂತಹ ಭೂ ಪ್ರದೇಶಗಳನ್ನು ಕನೆಕ್ಟ್ ಮಾಡ್ತಕ್ಕಂತಹ ಒಂದು ಸ್ಮಾಲ್ ಲ್ಯಾಂಡ್ ವೇ.
ಇದಕ್ಕೆ ನಾವು ಇಸ್ತ್ಮುಸ್ ಅಂತ ಕರಿತೀವಿ. ಅಂದರೆ ಎರಡು ಭೂಭಾಗಗಳನ್ನು ಸೇರಿಸುವಂತಹ ಭೂಮಿಯ ಕಿರಿದಾದ ಪಟ್ಟಿ, ಅದಕ್ಕೆ ಇಸ್ತ್ಮುಸ್ ಅಂತ ಕರೆದ್ರೆ, ಇಲ್ಲಿ ಸ್ಮಾಲ್ ವಾಟರ್ ವೇ, ಎರಡು ನೀರಿನ ಜಲರಾಶಿಗಳನ್ನು ಸಂಪರ್ಕಿಸ್ತಕ್ಕಂತಹ ನೀರಿನ ಕಿರಿದಾದ ಮಾರ್ಗವನ್ನು ನಾವೇನಂತ ಕರಿತೀವಿ, ಸ್ಟ್ರೇಟ್ ಅಂತ ಕರಿತೀವಿ. ಕ್ಲಿಯರ್? ಆ್ಯಂಡ್ ನೆಕ್ಸ್ಟ್ ಚಾಪ್ಟರ್ಲಿ ಭೂಮಿಯ ಪ್ರಮುಖ ಭೂ ಸ್ವರೂಪಗಳ ಬಗ್ಗೆ ಇದೆ. ಇಲ್ಲಿ ಪರ್ವತಗಳು ಅಂದರೆ ಮೌಂಟೇನ್ಸ್ ಬಗ್ಗೆ ಇದೆ, ಪ್ರಸ್ಥಭೂಮಿಗಳು ಅಂದರೆ ಪ್ಲಾಟ್ಯೂಸ್ ಬಗ್ಗೆ ಇದೆ, ಬಯಲು ಪ್ರದೇಶಗಳು ಅಂದರೆ ಪ್ಲೇನ್ಸ್ ಬಗ್ಗೆ ಇದೆ. ನಮ್ಮ ಭಾರತ ಇಟ್ ಈಸ್ ಸಚ್ ಅ ವಂಡರ್ಫುಲ್ ಕಂಟ್ರಿ. ಅದಕ್ಕೆ ನಾವು ಇದನ್ನು ಒಂದು ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ಕರಿತೀವಿ. ನಮ್ಮ ಭಾರತವನ್ನು ಬರೀ ಕಂಟ್ರಿ ಅಂತ ಕರೆಯಲ್ಲ, ನಾವು ಇಂಟರ್ನ್ಯಾಷನಲ್ ಮೀಡಿಯಾದಲ್ಲೂ ಕೂಡ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ಕರೀತಾರೆ. ಇಂಡಿಯನ್ ಸಬ್ ಕಾಂಟಿನೆಂಟ್ ಪಾಪ್ಯುಲೇಷನ್ ವೈಸ್, ಜಿಯೋಗ್ರಫಿ ವೈಸ್ ಎಲ್ಲ ವೆರೈಟಿ ಸಿಗುತ್ತೆ ನಿಮಗೆ. ಈ ಇಂಡಿಯನ್ ಸಬ್ ಕಾಂಟಿನೆಂಟಲ್ಲಿ ವಿವಿಧ ರೀತಿಯಾದಂತಹ ಭೂಪ್ರದೇಶಗಳನ್ನು, ಅಂದರೆ ಹಿಮದಿಂದ ಆವೃತವಾದಂತಹ ಪ್ರದೇಶಗಳು ಇದ್ದಾವೆ, ಮರುಭೂಮಿ ಸಹ ಇದೆ, ಹಚ್ಚ ಹಸಿರಾದಂತಹ ಕಾಡು ಕೂಡ ಇದೆ, ಬರಿದಾದಂತಹ ಒಣಭೂಮಿ ಕೂಡ ಇದೆ, ಅತಿ ಎತ್ತರದ ಪರ್ವತ ಪ್ರದೇಶಗಳು ಇದ್ದಾವೆ ಆ್ಯಂಡ್ ಪ್ಲೇನ್ಸ್ ಕೂಡ ಇದ್ದಾವೆ. ರೈಟ್? ಸೊ ಪರ್ವತಗಳು ಅಂದರೆ ಮೌಂಟೇನ್ಸ್, ಪ್ರಸ್ಥಭೂಮಿಗಳು ಅಂದರೆ ಪ್ಲಾಟ್ಯೂಸ್, ಡೆಕ್ಕನ್ ಪ್ಲಾಟ್ಯೂ, ಬಯಲು ಪ್ರದೇಶಗಳು ಅಂದರೆ ಪ್ಲೇನ್ಸ್. ಅಂದರೆ ಈ ಬಯಲು ಪ್ರದೇಶಗಳು ಅಂದರೆ ಸಮುದ್ರ ಮಟ್ಟಕ್ಕಿಂತ 200 ಮೀಟರ್ ಎತ್ತರವನ್ನು ಮೀರಲ್ಲ. ಸಮುದ್ರ ಮಟ್ಟಕ್ಕಿಂತ 200 ಮೀಟರ್ಗಿಂತ ಹೆಚ್ಚು ಎತ್ತರದಲ್ಲಿರುವುದಿಲ್ಲ. ಸೊ ಮೋಸ್ಟ್ ಫರ್ಟೈಲ್ ಲ್ಯಾಂಡ್ ನಿಮಗೆ ಯೂಶಲಿ ಇಲ್ಲೇ ಸಿಗುತ್ತೆ. ರೈಟ್? ಆ್ಯಂಡ್ ಈ ಭೂಸ್ವರೂಪಗಳು ಪ್ಲಾಟೂ ಆಗಿರ್ಬೋದು, ಅಥವಾ ಮೌಂಟೇನ್ಸ್ ಆಗಿರ್ಬೋದು, ಪರ್ವತಗಳಾಗಿರ್ಬೋದು, ಅಥವಾ ಪ್ಲೇನ್ಸ್ ಆಗಿರ್ಬೋದು, ಯಾವುದರಿಂದ ಅಥವಾ ಯಾವ ಒಂದು ರೀತಿಯಲ್ಲಿ ರಚನೆ ಆಗುತ್ತೆ ಅಂತ ಕೇಳಿದ್ರೆ, ಇಲ್ಲಿ 2 ಪ್ರಕ್ರಿಯೆಗಳಿದ್ದಾವೆ. ಒಂದು ಬಾಹ್ಯ ಪ್ರಕ್ರಿಯೆ, ಮತ್ತೊಂದು ಆಂತರಿಕ ಪ್ರಕ್ರಿಯೆ. ಆಂತರಿಕ ಪ್ರಕ್ರಿಯೆ ಅಂದರೆ ಅರ್ಥ್ಕ್ವೇಕ್ ಅಥವಾ ಭೂಕಂಪನ ಆಗಿರ್ಬೋದು, ಅಥವಾ ಜ್ವಾಲಾಮುಖಿ ಸ್ಫೋಟ ಆಗಿರ್ಬೋದು. ಇದರಿಂದ ಮೌಂಟೇನ್ಸ್ ಆಗಿರ್ಬೋದು, ಅಥವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಮೌಂಟೇನ್ಸ್, ಫೋಲ್ಡ್ ಮೌಂಟೇನ್ಸು, ಬ್ಲಾಕ್ ಮೌಂಟೇನ್ಸು, ಈ ರೀತಿ ಬೇರೆ ಬೇರೆ ಮೌಂಟೇನ್ಗಳು ಅಥವಾ ಪ್ಲಾಟೀಸ್ಗಳು ಬಿಲ್ಡ್ ಆದರೆ. ಬಾಹ್ಯ ಪ್ರಕ್ರಿಯೆ ಅಂದರೆ ಈ ಎರೋಷನ್, ಸವೆತ ಅಂತ ಕರಿತೀವಲ್ವಾ, ನೀರಿನಿಂದ ಆಗಿರ್ಬೋದು, ಗಾಳಿಯಿಂದ ಆಗಿರ್ಬೋದು, ಅಥವಾ ಅಲೆಗಳಿಂದ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಪ್ರಕ್ರಿಯೆಗಳಿಂದ ಬಾಹ್ಯ ಪ್ರಕ್ರಿಯೆಗೆ ಒಳಗೊಂಡು ಭೂಮಿಯ ಸ್ವರೂಪಗಳು ಬದಲಾಗ್ತಾ ಬರುತ್ತೆ. ರೈಟ್? ಸೊ ಇಲ್ಲಿ ಹೇಳಿದಂಗೆ ಪರ್ವತಗಳು, ಪೀಠಭೂಮಿಗಳು, ಮೈದಾನಗಳು, ಇದ್ರ ಬಗ್ಗೆ ಚರ್ಚೆ ಆಯಿತು. ಸೊ ದಿಸ್ ಇಸ್ ಅಬೌಟ್ ದಿ ಸೆಕೆಂಡ್ ಚಾಪ್ಟರ್. ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಇಂಟರ್ನಲ್ ವೇಸು ಮತ್ತು ಎಕ್ಸ್ಟರ್ನಲ್ ವೇಸು ಆ್ಯಂಡ್ ಪ್ಲಾಟ್ಯೂಸು, ಮೌಂಟೇನ್ಸು, ರೇಂಜಸ್ಸು ಎಲ್ಲವೂ ಡೀಟೇಲ್ ಆಗಿ 9th ಮತ್ತು 10th ಕ್ಲಾಸಲ್ಲಿದೆ, ಅಲ್ಲಿ ಡೀಟೇಲ್ ಆಗಿ ಬರುತ್ತೆ. ಡೋಂಟ್ ವರಿ. ಇಲ್ಲಿ ಒಬ್ಬ 6ನೇ ತರಗತಿ ವಿದ್ಯಾರ್ಥಿಗೆ ಏನು ಬೇಸಿಕ್ ಹೇಳಬೇಕಾಗಿದೆಯೋ ಅಷ್ಟನ್ನು ಹೇಳಿದ್ದಾರೆ. ಕ್ಲಾಸ್ ಮುಗಿತಂದಂಗೆ ನೀವು ಒಂದು ರೌಂಡು ಈ ಬುಕ್ಕನ್ನು ತಿರುವು ಹಾಕಿ, ನಿಮ್ಮ ಹತ್ರ ಬುಕ್ ಇದ್ದರೆ, ಇಲ್ಲಾಂದರೆ PDF ಇರುತ್ತೆ, PDF ಸುಮ್ಮನೆ ಗ್ಲಾನ್ಸ್ ಮಾಡಿ. NCERT ಇಂಗ್ಲೀಷ್ ಮೀಡಿಯಮ್ ಕೂಡ ನಾವು ಅಪ್ಲೋಡ್ ಮಾಡ್ತೀವಿ KS ಗುರೂಜಿ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲಲ್ಲಿ, ಆ್ಯಂಡ್ ಕನ್ನಡ PDF ಕೂಡ ಅಪ್ಲೋಡ್ ಮಾಡ್ತೀವಿ. ನೆಕ್ಸ್ಟು ನಮ್ಮ ದೇಶ ಭಾರತಕ್ಕೆ ಸಂಬಂಧಪಟ್ಟಂತಹ ಬೇಸಿಕ್ ಅಂಶಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸುಮಾರು 3.28 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ನಷ್ಟು ವ್ಯಾಪ್ತಿಯನ್ನು ಭಾರತ ಹೊಂದಿದೆ. ಉತ್ತರದಲ್ಲಿ ಹಿಮಾಲಯ ಪರ್ವತ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇದೆ. ರೈಟ್? ಸೊ ಹಾಗಾಗಿ ಇದನ್ನು ನಾವು ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ಕರಿತೀವಿ. ಪ್ರಪಂಚದ ಬಹುತೇಕ ದೇಶಗಳಿಗೆ ಇಷ್ಟರ ಮಟ್ಟಿಗೆ ವೈವಿಧ್ಯತೆಯನ್ನು ಕಾಣಲಿಕ್ಕೆ ಬಹುಶಃ ಸಿಗಲಿಕ್ಕಿಲ್ಲ. ರೈಟ್? ಸುಮಾರು 3200 ಕಿಲೋಮೀಟರ್ ವಿಸ್ತಾರವನ್ನು ಉತ್ತರದಿಂದ ದಕ್ಷಿಣಕ್ಕೆ, ನಾರ್ತ್ ಸೌತ್ ಒಂದು ಡಿಸ್ಟೆನ್ಸನ್ನು ನೋಡಿದ್ರೆ 3200 ಕಿಲೋಮೀಟರ್ಸ್ ಇದೆ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ. ಆ್ಯಂಡ್ ಪಶ್ಚಿಮದಿಂದ ಪೂರ್ವಕ್ಕೆ ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ ಸುಮಾರು 2900 ಕಿಲೋಮೀಟರ್ಗಳಷ್ಟು ವ್ಯಾಪ್ತಿಯನ್ನು ಇದು ಹೊಂದಿದೆ. ದಕ್ಷಿಣ ಭಾಗವನ್ನು ಪೆನಿನ್ಸುಲಾರ್ ಇಂಡಿಯಾ ಅಂತ ಕರಿತೀವಿ. ಸೊ ದಕ್ಷಿಣದ ಭಾಗವನ್ನು ಪೆನಿನ್ಸುಲಾರ್ ಇಂಡಿಯಾ ಅಂತ ನಾವು ಕರಿತೀವಿ. ಇನ್ನು ಭೌತಿಕ ವಿಭಾಗಗಳನ್ನು ನೋಡೋದಾದರೆ, ಹಿಮಾಲಯವನ್ನು ಈ ವೆಸ್ಟಿಂದ ಈಸ್ಟ್ಗೆ 3 ವಿಧಗಳಲ್ಲಿ ಡಿವೈಡ್ ಮಾಡಲಾಗಿದೆ. ಗ್ರೇಟರ್ ಹಿಮಾಲಯಸ್ ಅಥವಾ ಹಿಮದ್ರಿ, ಮಿಡಲ್ ಹಿಮಾಲಯಸ್ ಅಥವಾ ಹಿಮಾಚಲ್, ಕೊನೆಯದಾಗಿ ಶಿವಾಲಿಕ್, 3 ರೇಂಜಸಲ್ಲಿ ಇದನ್ನು ಡಿವೈಡ್ ಮಾಡಲಾಗಿದೆ. ನಂತರದಲ್ಲಿ ಸ್ಟೇಟ್ ವೈಸ್ ಕೂಡ ಇದನ್ನು ಡಿವೈಡ್ ಮಾಡಲಾಗಿದೆ. ಅಂದರೆ ನಾರ್ತ್ ಸೌತ್ ಸ್ಟೇಟ್ ವೈಸ್ ಅಲ್ಲ, ನಾರ್ತ್ ಸೌತ್ ಆಯಾಮಗಳಲ್ಲೂ ಕೂಡ ಡಿವೈಡ್ ಮಾಡಲಾಗಿದೆ. ಕಾಶ್ಮೀರ್ ಹಿಮಾಲಯಸ್, ಕುಮಾನ್ ಹಿಮಾಲಯಸ್ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಚರ್ಚೆ ಮಾಡೋಣ ಅಂತ ಡೀಟೇಲ್ ಆಗಿ. ಹಿಮಾಲಯಸ್ ಚಾಪ್ಟರ್ ಬಂದಾಗ ವಿಲ್ ಡಿಸ್ಕಸ್. ನಂತರದಲ್ಲಿ ದಕ್ಷಿಣ ಭಾಗದಲ್ಲಿ ನಿಮಗೆ ಪ್ಲೇನ್ಸ್ ಸಿಗುತ್ತೆ. ಯೂಶಲಿ ಗಂಗಾ, ಬ್ರಹ್ಮಪುತ್ರ ಈ ನದಿ ಬೇಸಿನ್ ಅಂತ ಏನು ಕರಿತೀವಲ್ವ, ಈ ಒಂದು ಬೇಸಿನ್ ರಾಜ್ಯಗಳಲ್ಲಿ ನಿಮಗೆ ಮೈದಾನಗಳು ಫಾರ್ಮೇಷನ್ ಆಗಿದ್ದನ್ನು ನಾವು ನೋಡ್ಬೋದು. ಇಲ್ಲಿ
ಅಗ್ರಿಕಲ್ಚರ್ಗೆ ಬೇಕಾಗಿರ್ತಕ್ಕಂತಹ ವೆರಿ ಫರ್ಟೈಲ್ ಲ್ಯಾಂಡನ್ನು ಕೂಡ ನೀವು ಗಮನಿಸ್ಬೋದು. ರೈಟ್, ಅಷ್ಟೇ ಅಲ್ಲದೆ ಇಲ್ಲಿ ಭಾರತದಲ್ಲಿ ಮಹಾ ಮರುಭೂಮಿ ಅಥವಾ ಗ್ರೇಟ್ ಡೆಸರ್ಟ್ ಕೂಡ ಇದೆ. ಎಲ್ಲಿ ನಮ್ಮ ರಾಜಸ್ಥಾನದಿಂದ ಪಾಕಿಸ್ತಾನದವರೆಗೂ ಕೂಡ ಇದು ವ್ಯಾಪಿಸಿದೆ. ಅದಾದಮೇಲೆ ಇಲ್ಲಿ ಏನು ಪೆನಿನ್ಸುಲರ್ ಇಂಡಿಯಾ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಪೆನಿನ್ಸುಲರ್ ಇಂಡಿಯಾದಲ್ಲಿ ನಿಮಗೆ ಡೆಕ್ಕನ್ ಭೂಮಿ ಕೂಡ ಸಿಗುತ್ತೆ. ನಂತರದಲ್ಲಿ ಅದರ ಮುಂದೆ ನಿಮಗೆ ಪ್ಲೇನ್ಸ್ ಕೂಡ ನೀವು ನೋಡ್ಬೋದು. ರೈಟ್, ಹಾಂ, ಈ ಪೆನಿನ್ಸುಲರ್ ಇಂಡಿಯಾದ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ 3 ಬದಿಗಳಿಂದ ಇದು ನೀರಿನಿಂದ ಸುತ್ತುವರಿಯಲ್ಪಟ್ಟಿದೆ. ವೆಸ್ಟಲ್ಲಿ ನಿಮಗೆ ಅರೇಬಿಯನ್ ಸಿ ಇದೆ, ರೈಟಲ್ಲಿ ಬೇ ಆಫ್ ಬೆಂಗಾಲ್ ಆ್ಯಂಡ್ ಸೌತಲ್ಲಿ ಇಂಡಿಯನ್ ಓಷಿಯನ್, ಇದು ಇಂಡಿಯನ್ ಓಷಿಯನ್ ಸಿಗುತ್ತೆ. ಹಾಗಾಗಿ ಪೆನಿನ್ಸುಲರ್ ಇಂಡಿಯಾ ಅಂತ ಏನು ಕರೆಸ್ಕೊಳುತ್ತಲ್ಲ ಈ ಒಂದು ಭಾಗ, ಇದು 3 ದಿಕ್ಕಿನಿಂದ ನೀರಿನಿಂದ ಆವೃತವಾಗಿದೆ. ರೈಟ್, ಆ್ಯಂಡ್ ಸುಮಾರು 3200 ಕಿಲೋಮೀಟರ್ ವಿಸ್ತಾರವನ್ನು ಅಥವಾ ವೆಸ್ಟಿಂದ ಈಸ್ಟ್ಗೆ ಸುಮಾರು 2900 ಕಿಲೋಮೀಟರ್ ಅಷ್ಟು ವಿಸ್ತಾರತೆಯನ್ನು ಹೊಂದಿದ್ರೂ ಕೂಡ ಭಾರತ ಕೇವಲ ಒಂದೇ ಒಂದು ಟೈಮ್ ಝೋನನ್ನು ಫಾಲೋ ಮಾಡುತ್ತೆ. ನಾನು ಹಿಂದಿನ ತರಗತಿಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೆ, ಕ್ಲಾಸ್ ನಂಬರ್ 2 ಅಲ್ಲಿ. ರೈಟ್, ಸೊ ದಿಸ್ ಈಸ್ ದಿ ಫಿಸಿಕಲ್ ಡಿವಿಷನ್ ಆಫ್ ಇಂಡಿಯಾ. ಇದನ್ನು ನಾವು ಜಿಯೋಗ್ರಫಿ ಕ್ಲಾಸ್ ಸ್ಟ್ಯಾಂಡರ್ಡ್ 9 ಬಂದಾಗ ಡೀಟೇಲ್ಡಾಗಿ ನೋಡ್ತೀವಂತೆ. ರೈಟ್, ಸೊ ಇಷ್ಟು ಇವತ್ತಿನ NCERT ಕ್ಲಾಸ್ ಆಗಿತ್ತು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ತೊಗೊಳ್ಬೇಕಾಗುತ್ತೆ ಅಥವಾ ನಿಮಗೆ ಯಾವ ಸಬ್ಜೆಕ್ಟ್ ತೊಗೊಂಡ್ರೆ ಯಾವ ಸ್ಟ್ಯಾಂಡರ್ಡ್ದು ಹೆಲ್ಪ್ ಆಗುತ್ತೆ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ NCERT ಕ್ಲಾಸ್ 6th ಬೇಸಿಕ್ ಸೈನ್ಸನ್ನು ಕವರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದ್ರ ಬದಲಾಗಿ ಬೇರೆ ಯಾವುದಾದ್ರೂ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದ್ದರೆ ದಯವಿಟ್ಟು ಮೆನ್ಷನ್ ಮಾಡಿ, ನಿಮಗೆ ಇಂಪಾರ್ಟೆಂಟ್ ಅನಿಸುವಂಥ ಸಬ್ಜೆಕ್ಟು. ಸೊ ಅದನ್ನೇ ಐ ವಿಲ್ ಕಂಟಿನ್ಯೂ. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ವೆರಿ ಬೆಸ್ಟ್. ಟೇಕ್ ಕೇರ್ ಆ್ಯಂಡ್ ಸಿ ಯು ಇನ್ ದಿ ನೆಕ್ಸ್ಟ್ ಕ್ಲಾಸ್.